ಎಲ್ಲ ಆಧ್ಯಾತ್ಮಿಕ ಸಾಧಕರಿಗೂ ಸಾಧನಾಕಾಂಕ್ಷಿಗಳಿಗೂ ಹಾಗೂ ಅತೀಂದ್ರಿಯ ವಿಜ್ಞಾನಾಸಕ್ತರಿಗೂ ನಮಸ್ಕಾರಗಳು. ಇದುವರೆಗೆ ನಾವು ನಮ್ಮ ಆಧ್ಯಾತ್ಮ ವ್ಯವಸ್ಥೆಯ ಹಲವಾರು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಹಾಗೂ ಚರ್ಚೆ ಕೂಡ ಮಾಡಿದ್ದೀವಿ. ಆದರೆ ಒಂದು ಮುಖ್ಯವಾದ ವಿಷಯವನ್ನು ನಾವು ಇನ್ನೂ ಚರ್ಚೆ ಮಾಡಿಲ್ಲ. ಅದು ನಮ್ಮ ಪ್ರಭಾಮಂಡಲದ ಬಗ್ಗೆ. ಅಭಾಮಂಡಲ, ಪ್ರಭಾವಳಿ, ಆರ, ಔರ, ಎನರ್ಜಿ ಫೀಲ್ಡ್ ಮೊದಲಾಗಿ ಕರೆಯುವಂತಹ ಈ ಪ್ರಭಾವಳಿಯ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಮುಖ್ಯ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರಭಾವಳಿ ಅನ್ನೋದು ಬಹಳ ಒಂದು ಪ್ರಾಚೀನವಾದಂತಹ ವಿಷಯ ಆಗಿದೆ. ಇದು ದೇವಾನುದೇವತೆಗಳ ತಲೆಯ ಸುತ್ತ ಈ ಪ್ರಭಾವಳಿಯನ್ನು ಯಾವುದೇ ಕ್ಯಾಲೆಂಡ್ರಲ್ಲಿ ನೀವು ನೋಡಿರ್ಬೋದು, ಕ್ಯಾಲೆಂಡರ್ ಚಿತ್ರಗಳೇ ಅದನ್ನು ಬಿಳಿಯ ಅಥವಾ ಬಂಗಾರದ ವರ್ಣದಲ್ಲಿ ಚಿತ್ರಿಸಿರ್ತಾರೆ. ಆರ ಅನ್ನೋದು ಏನು, ಈ ಪ್ರಭಾವಳಿ ಅಂದರೆ ಏನು ಅಂತ ನೋಡಿದ್ರೆ, ಈ ಪ್ರಪಂಚದ ಎಲ್ಲ ಜೀವಿಗಳು ಹಾಗೂ ವಸ್ತುಗಳ ಸುತ್ತಲೂ ಒಂದು ರೀತಿಯಾದಂತಹ ಎನರ್ಜಿ ಫೀಲ್ಡ್, ಅಂದರೆ ಒಂದು ರೀತಿಯಾದಂತಹ ಶಕ್ತಿ ಕ್ಷೇತ್ರ ಇದ್ದೇ ಇರುತ್ತೆ. ಇದನ್ನೇ ಭಾರತೀಯರು ಅಭಾಮಂಡಲ ಅಥವಾ ಪ್ರಭಾವಳಿ ಅಂತ ಕರೆದ್ರೆ, ಪಾಶ್ಚಾತ್ಯರು ಇದನ್ನು ಆರ ಅಂತ ಕರೀತಾರೆ. ಆರ ಎಂಬುದು ಪ್ರತಿ ಮನುಷ್ಯ, ಸಸ್ಯಗಳು, ಪ್ರಾಣಿಗಳು, ಜೀವಂತ ಮತ್ತು ನಿರ್ಜೀವ ವಸ್ತುಗಳಿಂದ ಹೊರಹೊಮ್ಮುವಂತಹ ಜೈವಿಕ ವಿದ್ಯುತ್ಕಾಂತೀಯ ಶಕ್ತಿ ಕ್ಷೇತ್ರ ಆಗಿದೆ. ಎಲ್ಲ ಜೀವಿಗಳು ಹಾಗೂ ನಿರ್ಜೀವಿ ವಸ್ತುಗಳ ಸುತ್ತಲೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಪ್ರಭಾವಳಿ ಇರುತ್ತಾದರೂ ಕೂಡ ಮಾನವನ ಪ್ರಭಾವಳಿ ಅನ್ನೋದು ತುಂಬ ಸಂಕೀರ್ಣವಾದದ್ದಾಗಿದೆ. ಇದು ನಮ್ಮ ದೇಹದ ಸುತ್ತಲೂ ಅಂಡಾಕಾರದಲ್ಲಿದ್ದು ಕೆಲವು ಇಂಚುಗಳಿಂದ ಹಲವು ಅಡಿಗಳವರೆಗೆ ವಿಸ್ತಾರವಾದಂತಹ ಬೆಳಕಿನ ರೂಪದಲ್ಲಿರುವಂತಹ ಒಂದು ಶಕ್ತಿಯ ಒಂದು ಗೋಳ ಆಗಿದೆ. ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ಅನುಭವಗಳ ಆಧಾರದ ಮೇಲೆ ಈ ಶಕ್ತಿ ಕ್ಷೇತ್ರವು ಗಾತ್ರದಲ್ಲಿ ಹಾಗೂ ಬಣ್ಣದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇರುತ್ತೆ. ಅಂದರೆ ಈ ಪ್ರಭಾವಳಿಯು ವ್ಯಕ್ತಿಯ ದೈಹಿಕ, ಭಾವನಾತ್ಮಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಸ್ಥಿತಿಯನ್ನು ಪ್ರತಿಫಲಿಸ್ತಾ ಇರುತ್ತೆ. ಆದ್ದರಿಂದ ಒಬ್ಬ ಮನುಷ್ಯನ ಪ್ರಭಾವಳಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆ ವ್ಯಕ್ತಿಯನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಏಕೆಂದರೆ ಆರ ಕೇವಲ ನಮ್ಮ ಸುತ್ತಲಿನ ಪ್ರಭಾವಲಯವಲ್ಲ, ಅದು ನಮ್ಮ ಅಸ್ತಿತ್ವದ ವಿಸ್ತರಣೆ ಕೂಡ ಆಗಿರುತ್ತೆ. ನಮ್ಮ ಪ್ರಭಾವಳಿಯು 7 ಪದರಗಳ ಶಕ್ತಿ ಕ್ಷೇತ್ರಗಳ ಸಂಗ್ರಹದಿಂದ ಮಾಡಲ್ಪಟ್ಟಿದೆ. ಈ 7 ಪದರಗಳನ್ನು ಶಕ್ತಿ ಕಾಯಗಳು ಅಂದರೆ ಎನರ್ಜಿ ಬಾಡಿ ಅಂತ ಕರೆಯಲಾಗುತ್ತೆ. ಪ್ರತಿಯೊಂದು ಶಕ್ತಿ ಕ್ಷೇತ್ರವು ನಮ್ಮ ಮೂಲಾಧಾರದಿಂದ ಸಹಸ್ರಾರದವರೆಗೆ ಇರುವಂತಹ 7 ಚಕ್ರಗಳಿಗೆ ಸಂಪರ್ಕವನ್ನು ಹೊಂದಿದೆ. ಇದರಲ್ಲಿ ಮೊದಲನೆಯ ಪದರಕ್ಕೆ ಫಿಸಿಕಲ್ ಆರಾ ಪ್ಲೇನ್ ಅಥವಾ ಫಿಸಿಕಲ್ ಎನರ್ಜಿ ಬಾಡಿ ಅಂತ ಹೇಳ್ತಾರೆ. ಇದಕ್ಕೆ ಭೌತಿಕ ಶಕ್ತಿ ಕಾಯ ಅಂತ ಹೇಳ್ತಾರೆ. ಇದು ನಮ್ಮ ಪ್ರಭಾವಳಿಯ ಮೊದಲನೇ ಪದರವಾಗಿದ್ದು ನಮ್ಮ ದೇಹಕ್ಕೆ ತುಂಬ ಹತ್ತಿರದಲ್ಲಿರುತ್ತೆ. ಇದು ನಮ್ಮ ದೈಹಿಕ ಆರೋಗ್ಯವನ್ನು ಪ್ರತಿನಿಧಿಸುತ್ತೆ ಮತ್ತು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಇದು ಎರಡನೇ ಪದರದಲ್ಲಿ ಎಮೋಷನಲ್ ಆರಾ ಪ್ಲೇನ್ ಅಂತ ಹೇಳ್ತಾರೆ, ಭಾವನಾತ್ಮಕ ಶಕ್ತಿ ಕಾಯ. ಇದು ಪ್ರಭಾವಳಿಯ 2ನೇ ಪದರ ಆಗಿದ್ದು ನಮ್ಮ ಭಾವನೆಗಳಿಗೆ ಸಂಬಂಧಿಸಿದೆ ಮತ್ತು ಇದು ಸ್ವಾಧಿಷ್ಠಾನ ಚಕ್ರಕ್ಕೆ ಸಂಪರ್ಕವನ್ನು ಹೊಂದಿದೆ. ಇದು ನಮ್ಮ ಮನಸ್ಥಿತಿಯನ್ನು ಆಧರಿಸಿ ಬಣ್ಣಗಳಲ್ಲಿ ಬದಲಾವಣೆ ಹೊಂದುತ್ತಾ ಇರುತ್ತೆ. ಅಂದರೆ ನೀವು ಖುಷಿಯಾಗಿದ್ದಾಗ ಒಂಥರ ಬ್ರೈಟ್ ಬಣ್ಣದಲ್ಲಿ ಇದು ಕಾಣಿಸ್ಕೊಂಡ್ರೆ, ಏನಾದರೂ ಭಾವನಾತ್ಮಕವಾದಂತಹ ಒತ್ತಡವನ್ನು ಅನುಭವಿಸ್ತಿದ್ರೆ ಇದು ಸ್ವಲ್ಪ ಮಂಕಾದ ಬಣ್ಣದಲ್ಲಿ ಕಾಣಿಸ್ಕೊಳ್ಳುತ್ತೆ. 3ನೇ ಪದರದಲ್ಲಿರುವಂಥದ್ದು ಮಾನಸಿಕ ಶಕ್ತಿಕಾಯ ಅಂದರೆ ಮೆಂಟಲ್ ಆರಾ ಪ್ಲೇನ್ ಅಂತ ಹೇಳ್ತಾರೆ. ಈ ಪ್ರಭಾಮಂಡಲವು ನಮ್ಮ ಮನಸ್ಥಿತಿ ಮತ್ತು ಅಹಂಕಾರವನ್ನು ಪ್ರತಿನಿಧಿಸ್ತಾ ಇರುತ್ತೆ. ಇದು ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಿದೆ ಮತ್ತು ನೀವು ಮಾನಸಿಕವಾಗಿ ಸದೃಢವಾಗಿದ್ದಾಗ ಅಥವಾ ಮನಸ್ಸಿನಲ್ಲಿ ಉತ್ತೇಜನ ಉಂಟಾದಾಗ ಇದು ಒಂದು ರೀತಿಯಾದಂಥ ಬಣ್ಣದ ಕಿಡಿಗಳನ್ನು ಉತ್ಪಾದನೆ ಮಾಡುತ್ತೆ. 4ನೇ ಪದರವಾಗಿ ನಮ್ಮ ಆರಾದ 4ನೇ ಪದರವಾಗಿ ಆಸ್ಟ್ರಲ್ ಬಾಡಿ ಆರಾ ಪ್ಲೇನ್ ಅಂತ ಹೇಳ್ತಾರೆ. ಅಂದರೆ ಸೂಕ್ಷ್ಮ ಶರೀರ ಅಥವಾ ಸೂಕ್ಷ್ಮ ಶಕ್ತಿ ಕಾಯ ಅಂತ ಹೇಳ್ತಾರೆ. ನಮ್ಮ ಪ್ರಭಾಮಂಡಲದ 4ನೇ ಪದರದಲ್ಲಿರುವಂತಹ ಈ ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ನಮ್ಮ ಆಧ್ಯಾತ್ಮಿಕ ಉನ್ನತಿ ಮತ್ತು ಪ್ರೀತಿಯನ್ನು ನೀಡುವಂತಹ ಮತ್ತು ಸ್ವೀಕರಿಸುವಂತಹ ನಮ್ಮ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತೆ. ಇದು ಅನಾಹತ ಚಕ್ರಕ್ಕೆ ಸಂಪರ್ಕವನ್ನು ಹೊಂದಿದೆ ಮತ್ತು ಆಧ್ಯಾತ್ಮಿಕ ಕಾಯ ಆರೋಗ್ಯವಾಗಿದ್ದರೆ ರೊಮ್ಯಾಂಟಿಕ್ ಪಿಂಕ್ ಅಂದರೆ ಹೊಳೆಯುವಂತಹ ಗುಲಾಬಿ ಅಥವಾ ಕೆಂಪು ಬಣ್ಣದಿಂದ ಕೂಡಿರುತ್ತೆ. ಪ್ರಭಾವಳಿಯ 5ನೇ ಪದರದಲ್ಲಿರುವಂತಹ ಎಥಿರಿಕ್ ಆರಾ ಪ್ಲೇನ್ ಅಂತ ಹೇಳ್ತೀವಿ ಅಥವಾ
ಆಧ್ಯಾತ್ಮ ಕಾಯ ಅಂತ ಹೇಳ್ತೀವಿ. ಇದು ಅತೀಂದ್ರಿಯ ಸಾಮರ್ಥ್ಯಗಳ ನೆಲೆಯಾಗಿದೆ. ಇದು ಗಂಟಲಿನ ಚಕ್ರಕ್ಕೆ ಅಂದರೆ ವಿಶುದ್ಧ ಚಕ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಇದು ನಮ್ಮ ಶುದ್ಧ ಸಾಮರ್ಥ್ಯ ಮತ್ತು ಸ್ವಯಂ ಅಭಿವ್ಯಕ್ತಿಯ ನೆಲೆಯಾಗಿದೆ. ಇನ್ನೊಂದು ಸೆಲೆಸ್ಟಿಯಲ್ ಆರಾ ಪ್ಲೇನ್ ಅಂತ ಹೇಳ್ತೀವಿ, ಅಂದರೆ ಬ್ರಹ್ಮಾಂಡ ಶಕ್ತಿ ಕಾಯ ಅಂತ. ನಮ್ಮ ಪ್ರಭಾಮಂಡಲದ 6ನೇ ಪದರದಲ್ಲಿರುವಂತಹ ಬ್ರಹ್ಮಾಂಡ ಕಾಯ ಅಥವಾ ಸೆಲೆಸ್ಟಿಯಲ್ ಬಾಡಿ, ಈ ಭಾಗ ಏನಿದೆ, ಈ ಪದರ ಏನಿದೆ, ನಮ್ಮ ಅಂತಃಪ್ರಜ್ಞೆ ಮತ್ತು ಕನಸುಗಳನ್ನ ಹಿಡಿದಿಟ್ಕೊಂಡಿರುತ್ತೆ. ಇದು ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟಿದೆ. ಇದು ನಮ್ಮಲ್ಲಿರುವಂತಹ ಯಾವುದು ಅನ್ಕಂಡೀಷನಲ್ ಲವ್ ಅಂದರೆ ಬೇಷರತ್ತಾದಂತಹ ಪ್ರೀತಿ ಮತ್ತು ಆನಂದದ ನೆಲೆಯಾಗಿರುವಂಥದ್ದು. ಮತ್ತು ಆರೋಗ್ಯವಾಗಿದ್ದಾಗ ಕಾಮನ ಬಿಲ್ಲಿನ ಬಣ್ಣದಲ್ಲಿ ಈ ಒಂದು ಪದರವು ಹೊಳಿತಾ ಇರುತ್ತೆ. ಇನ್ನೊಂದು ಕ್ಯಾಶುವಲ್ ಆರಾ ಪ್ಲೇನ್ ಅಂತ ಹೇಳ್ತೀವಿ, ನಿರ್ವಾಣ ಶಕ್ತಿ ಕಾಯ ಅಂತ ಇದರ ಹೆಸರು. ಪ್ರಭಾಮಂಡಲದ ಕೊನೆಯ ಮತ್ತು ಅತ್ಯಂತ ವಿಸ್ತಾರವಾದಂತಹ ಪದರ ಇದಾಗಿದೆ. ಇದು ಎಲ್ಲ ಇತರ ಪ್ರಭಾಮಂಡಲಗಳ ಒಂದು ಸಂಯೋಜನೆಯಾಗಿದೆ, ಎಲ್ಲ ಸೇರಿಕೊಂಡು ಇರುವಂತಹ ಒಂದು ಶಕ್ತಿಕಾಯವಾಗಿದೆ ಇದು. ಮತ್ತು ಇದು ಸಹಸ್ರಾರ ಚಕ್ರಕ್ಕೆ ಸಂಪರ್ಕ ಹೊಂದಿದ್ದು, ಈ ಪದರವು ಆತ್ಮದ ಉದ್ದೇಶದ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿಟ್ಕೊಂಡಿರುತ್ತೆ ಮತ್ತು ಸುಂದರವಾದಂತಹ ಚಿನ್ನದ ಬಣ್ಣದಲ್ಲಿ ಹೊಳಿತಾ ಇರುತ್ತೆ ಅಂತ ಹೇಳಲಾಗಿದೆ. ಈ ಆರ ಮತ್ತು ಈ ಪ್ರಭಾವಲಯ ಅಂತ ನಾವೇನು ಕರಿತೀವಿ, ಇದು ನಮ್ಮ ಭೌತಿಕವಾದಂತಹ ದೇಹ ಏನಿದೆ, ನಮ್ಮ ಅನ್ನಮಯ ಕೋಶ ಏನಿದೆ, ಇದಕ್ಕೆ ಒಂದು ರೀತಿಯಂಥ ಗುರಾಣಿ ಥರ, ಒಂದು ರಕ್ಷಾ ಕವಚದ ಥರ ಕೆಲಸ ಮಾಡುತ್ತೆ. ನಮಗೆ ದೈಹಿಕವಾಗಿ ಬರುವಂತಹ ಕಾಯಿಲೆಗಳ ಲಕ್ಷಣಗಳು ನಮ್ಮ ಆರಾದಲ್ಲಿ ಮೊದಲು ಕಾಣಿಸ್ಕೊಳ್ಳುತ್ತೆ ಮತ್ತು ನೇರವಾಗಿ ಆ ಒಂದು ಕಾಯಿಲೆಗಳ ಪರಿಣಾಮ ನಮ್ಮ ಮೇಲೆ ಡೈರೆಕ್ಟಾಗಿ ಒಂದು ಎರಗೋದನ್ನು ತಪ್ಪಿಸುತ್ತೆ. ಒಂದು ರೀತಿಯಾದಂತಹ ಇದು ನಮ್ಮ ನಿಜವಾದ ರಕ್ಷಾ ಕವಚದ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಹೇಗೆಂದರೆ ಭೂಮಿಯ ಸುತ್ತ ಭೂಮಿಗೆ ರಕ್ಷಣೆಯಾಗಿ ಒಂದು ಓಝೋನ್ ಪದರ ಇರುತ್ತೆ. ಆ ಪದರದ ರೀತಿಯಲ್ಲಿ ನಮ್ಮ ದೇಹದ ಸುತ್ತಲೂ ಒಂದು ಶಕ್ತಿಯ ಪದರವಾಗಿ ಪ್ರಭಾವಳಿ ನಮ್ಮನ್ನು ರಕ್ಷಿಸ್ತಾ ಇರುತ್ತೆ. ನಮಗೆ ಬರುವಂತಹ ದೈಹಿಕ, ಮಾನಸಿಕ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳಿರ್ಬೋದು ಅಥವಾ ಯಾವುದೊಂದು ನಕಾರಾತ್ಮಕ ವಿಚಾರಗಳಾಗಿರ್ಬೋದು, ನೇರವಾಗಿ ನಮ್ಮ ಮೇಲೆ ಮುಗಿ ಬೀಳದೆ ನಮ್ಮ ಪ್ರಭಾವಳಿಯ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಆದ್ದರಿಂದಲೇ ನಾಳೆ ನಮಗೆ ಜ್ವರ ಬರುತ್ತೆ ಅಂತಂದರೆ ಇವತ್ತೇ ನಮ್ಮ ಮನಸ್ಸಿಗೆ ಒಂದು ಕಸಿವಿಸಿ ಆಗುತ್ತೆ. ನಮ್ಗೆ ಗೊತ್ತಾಗ್ತಾ ಇರುತ್ತೆ ಏನೋ ಸರಿ ಆಗ್ತಾ ಇಲ್ಲ, ಏನೋ ಜ್ವರ ಬರ್ಬೋದು ಅನ್ನೋಂಥ ಒಂದು ಭಾವನೆ ನಮಗೆ ಉಂಟಾಗ್ತಾ ಇರುತ್ತೆ. ನಾಳೆ ಏನೋ ಕೆಡುಕು ಸಂಭವಿಸ್ಬೋದು ಅಂತ ಅನ್ನೋದು ಮನಸ್ಸು ಈಗಲೇ ನಮಗೆ ಊಹೆ ಮಾಡ್ತಾ ಇರುತ್ತೆ. ಏನೋ ಸರಿ ಆಗ್ತಾ ಇಲ್ಲ ಅನ್ನೋದು ನಮಗೆ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಿ. ಅದು ನಮ್ಮ ಆರಾದಲ್ಲಿ ಬಂದು ಮೊದಲು ಕೂತ್ಕೊಂಡಿರುತ್ತೆ. ಹಾಗಾಗಿ ಸಾಧ್ಯವಾದ ಮಟ್ಟಿಗೆ ಪ್ರಭಾವಳಿಯು ನಮ್ಮನ್ನು ರಕ್ಷಣೆ ಮಾಡ್ತಾನೇ ಇರುತ್ತೆ. ಆದರೂ ಕೂಡ ನಕಾರಾತ್ಮಕ ಶಕ್ತಿ ಬಹಳ ಶಕ್ತಿಶಾಲಿಯಾಗಿದ್ದಂತಹ ಸಂದರ್ಭದಲ್ಲಿ ನಮ್ಮ ಪ್ರಭಾವಳಿಯನ್ನು ಅದು ಘಾಸಿಗೊಳಿಸುತ್ತೆ. ನಂತರ ಅದು ನಮ್ಮ ದೇಹ ಮತ್ತು ಮನಸ್ಸು ಹಾಗೂ ಆತ್ಮದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಆರಾ ಲೆವೆಲಲ್ಲಿದ್ದಾಗಲೇ ಅದನ್ನು ಕ್ಲೆನ್ಸ್ ಮಾಡಿಕೊಂಡ್ರೆ ನಮಗೆ ಆ ಒಂದು ಎಫೆಕ್ಟ್ನಿಂದ ತಪ್ಪಿಸ್ಕೋಬೋದು. ಹಾಗೆಯೇ ಈ ಪ್ರಭಾವಳಿ ಅನ್ನೋದು ಒಂದು ನಿರ್ದಿಷ್ಟವಾದಂತಹ ತರಂಗಾಂತರದಲ್ಲಿ ಅಂದರೆ ಒಂದು ಫ್ರೀಕ್ವೆನ್ಸಿನಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಆದ್ದರಿಂದ ಒಬ್ಬರ ಪ್ರಭಾವಳಿ ಇನ್ನೊಬ್ಬರ ಮೇಲೆ ಪ್ರಭಾವ ಬರುತ್ತೆ. ಇದಕ್ಕೆ ನಾವು ವೇವ್ ಲೆಂತ್ ಅಂತೆಲ್ಲ ಹೇಳೋದು ನೀವು ಕೇಳಿರ್ತೀರಿ. ಎಷ್ಟೋ ಬಾರಿ ಕೆಲವು ಸಾಧನೆಯಿಂದ ನಾವು ಪ್ರಭಾವಳಿಯನ್ನು ನೋಡಬಹುದು. ಕೆಲವೊಂದು ಸಾರಿ ನೋಡೋಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಪ್ರಭಾವಳಿಯನ್ನು ಎಲ್ಲರೂ ಅನುಭವಿಸ್ಬೋದು. ಉದಾಹರಣೆಗೆ ಕೆಲವರು ನಮ್ಮ ಹತ್ರ ಬಂದಾಗ ನಮಗೆ ಒಂದು ರೀತಿಯಾದಂಥ ಸಂತೋಷ ಆಗುತ್ತೆ. ಅವರು ಅಪರಿಚಿತರಾಗಿದ್ದರೂ ಸಹ ಅವ್ರ ಜೊತೆಗೆ ತುಂಬ ಹೊತ್ತು ಕಳೆಯೋಣ ಅಂತ ಅನಿಸುತ್ತೆ, ಅವ್ರ ಹತ್ರ ಇನ್ನೊಂದಿಷ್ಟು ಹೊತ್ತು ಮಾತಾಡೋಣ ಅನಿಸುತ್ತೆ. ಅದೇ ಕೆಲವರು ನಮಗೆ ಹತ್ತಿರ ಬಂದಾಗ ನಮಗೆ ಹೇಳ್ಕೊಳಕ್ಕಾಗದಿರುವಂತಹ ಒಂದು ಕಸಿವಿಸಿ ಉಂಟಾಗುತ್ತೆ. ಇವರು ಹೋದ್ರೆ ಸಾಕಪ್ಪ ಅನ್ನುವಂತಹ ಭಾವನೆ ಕೂಡ ಬರುವ ಚಾನ್ಸಸ್ ಇದೆ. ಏಕೆಂದರೆ ಕೆಲವರ ಪ್ರಭಾವಳಿ ಸಕಾರಾತ್ಮಕವಾಗಿದ್ದರೆ ಇನ್ನು ಕೆಲವರ ಪ್ರಭಾವಳಿ ನಕಾರಾತ್ಮಕವಾಗಿರುತ್ತೆ. ಇದನ್ನು ನಾವು ತುಂಬ ಪಾಸಿಟಿವ್ ಎನರ್ಜಿ ಇರುವಂತಹ ವ್ಯಕ್ತಿಗಳು, ಅವ್ರು ಯಾರೋ ತುಂಬ ನೆಗೆಟಿವ್ ಎನರ್ಜಿ ಇರುವಂಥ ವ್ಯಕ್ತಿಗಳಂತ ಹೇಳೋದು ಕೇಳಿಸ್ಕೊಳ್ತಿರ್ತೀವಲ್ಲ, ಅದಿದೇನೆ. ಅಂದರೆ ಪ್ರಭಾವಳಿಗಳು ಎದುರಿನ ವ್ಯಕ್ತಿಗಳನ್ನು ಪ್ರಭಾವಿಸ್ತಾ ಇರ್ತವೆ. ಕೆಲವ್ರನ್ನ ಭೇಟಿಯಾದ ನಂತರ ನಿಮಗೆ ಒಂದು ಉತ್ಸಾಹ, ಉಲ್ಲಾಸ ಉಂಟಾಗುತ್ತೆ ಮತ್ತು ಒಂದು ರೀತಿಯಂಥ ಶಕ್ತಿ ಬಂದ ಹಾಗೆ ಅನಿಸುತ್ತೆ. ನೀವು ಭೇಟಿಯಾಗಿರುವಂತಹ ವ್ಯಕ್ತಿಗಳು ಪಾಸಿಟಿವ್ ಆರಾ ಹೊಂದಿದ್ದಾರೆ ಅಂತ ಅರ್ಥ. ಅಂತಹವರು ತಮ್ಮ ಪಾಸಿಟಿವ್ ಶಕ್ತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಿದ್ದಾರೆ. ಇನ್ನು ಕೆಲವರು ಇರ್ತಾರೆ, ಭೇಟಿಯಾದಾಗ ಅವ್ರನ್ನ ನೀವು ಭೇಟಿಯಾದರೆ ಒಂದು ರೀತಿಯಾದಂಥ ಸುಸ್ತು, ಕಸಿವಿಸಿ, ಬೇಸರ ಮೊದಲಾದಂತಹ ಭಾವನೆಗಳು ಉಂಟಾಗುತ್ತೆ. ನಿಮ್ಮ ಶಕ್ತಿ ಸೋರ್ ಹೋದಂಗೆ ಅನಿಸ್ಬೋದು. ಅವರು ನಿಮ್ಮ ಶಕ್ತಿಯನ್ನು ಒಂದು ಸೆಳ್ಕೊಂಡು ಹೋಗ್ತಿದ್ದಾರೇನೋ ಅಂತ ಅನಿಸುವಂತಹ ಚಾನ್ಸಸ್ ಇರುತ್ತೆ. ಇವರು ನೆಗೆಟಿವ್ ಎನರ್ಜಿ
ಅಥವಾ ನೆಗೆಟಿವ್ ಆರ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಕೆಲವರು ಇರ್ತಾರೆ, ಭೇಟಿಯಾದಾಗ ನಿಮಗಾಗಲಿ ಅವರಲ್ಲಿ ಆಗಲಿ ಏನೇ ಬದಲಾವಣೆ ಆಗೋದಿಲ್ಲ, ಇವರು ನ್ಯೂಟ್ರಲ್ ಆರವನ್ನು ಹೊಂದಿರ್ತಾರೆ. ಸೊ ನಾವಿವಾಗ ಈ ಆಹಾರವನ್ನು ನೋಡೋದು ಹೇಗೆ, ನಮ್ಮ ಸುತ್ತ ಇರುವಂತಹ ಪ್ರಭಾವಳಿಯನ್ನು ನೋಡ್ಬೋದಾ, ಯಾರೆಲ್ಲ ನೋಡ್ಬೋದು, ಹೇಗೆ ನೋಡ್ಬೋದು ಅನ್ನುವಂಥ ಕುತೂಹಲ ನಮಗಿರುತ್ತೆ. ಆಹಾರವನ್ನು ಯಾವ ರೀತಿಯಾಗಿ ನೋಡ್ಬೋದು ಪ್ರಾಕ್ಟಿಕಲಿ ಅನ್ನೋದನ್ನು ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡ್ಬೋದು. ಒಂದು ವಿಧಾನದ ಪ್ರಕಾರ ಪ್ರಭಾವಳಿಯನ್ನು ಹೇಗೆ ನೋಡ್ಬೋದು ಅಂದರೆ, ಒಂದು ಕನ್ನಡಿಯ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಹಿಂದೆ ಬಿಳಿಯ ಗೋಡೆ ಇರಬೇಕು, ನಿಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳಿ ಮತ್ತು ಕೆಲವು ಆಳವಾದ ಉಸಿರುಗಳನ್ನ ತಗೊಳ್ಳಿ. ಈ ಕ್ಷಣದಲ್ಲಿ ಇರುವಂತಹ ಪ್ರಯತ್ನ ಮಾಡಿ. ಹಾಗೆಯೇ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ತೆರೀರಿ. ಕನ್ನಡಿಯಲ್ಲಿ ನಿಮ್ಮ ಹಣೆಯ ಮಧ್ಯಭಾಗದಲ್ಲಿ ನೋಡ್ತಾ ನಿಮ್ಮ ಗಮನವನ್ನು ಅಲ್ಲಿ ಕೇಂದ್ರೀಕರಿಸಬೇಕು. 1 ಅಥವಾ 2 ನಿಮಿಷಗಳ ಕಾಲ ಕಣ್ಣನ್ನು ಮುಚ್ಚದೆಯೇ ನಿಮ್ಮ ಗಮನವನ್ನು ಹಾಗೆಯೇ ಇರಿಸ್ಕೊಂಡಿರಿ. ನಿಮ್ಮ ಒಂದು ರಿಲ್ಯಾಕ್ಸ್ ಆಗಿ ನೋಡ್ತಾ ಇರಿ. ಯಾವುದೇ ರೀತಿಯಾದಂತಹ ತೀಕ್ಷ್ಣತೆ ಬೇಕಾಗಿಲ್ಲ. ನಿಮ್ಮ ಕಣ್ಣುಗಳನ್ನು ಚಲಿಸಬೇಡಿ. ನಿಮ್ಮ ತಲೆ ಮತ್ತು ಭುಜಗಳ ಸುತ್ತಲಿನ ಜಾಗಕ್ಕೆ ನಿಮ್ಮ ಗಮನವನ್ನು ಹಾಗೇ ತಗೊಬನ್ನಿ. ನೀವು ಈಗ ಈ ಜಾಗದ ಮೇಲೆ ಗಮನವನ್ನು ಇರಿಸಿದಾಗ ನೀವು ಬಣ್ಣಗಳನ್ನು ನೋಡೋದಕ್ಕೆ ಶುರು ಮಾಡ್ತೀರಿ. ಅದೇ ನಿಮ್ಮ ಆರ. ನಿಮ್ಮ ತಲೆಯ ಸುತ್ತದಲ್ಲಿ ಒಂದು ಬಣ್ಣ ಕಾಣಿಸೋಕ್ಕೆ ಶುರುವಾಗುತ್ತೆ. ಅದು ನಿಮ್ಮ ಆರ. ನಿಮ್ಮ ಶಕ್ತಿ ಕ್ಷೇತ್ರವನ್ನು ನೀವು ಗಮನಿಸ್ತಾ ಇರುವಾಗ ಸಂಪೂರ್ಣವಾದಂತಹ ಖಾಲಿ ಮನಸ್ಸಿನಿಂದ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಆ ಬಣ್ಣಗಳನ್ನ ನೋಡಿ ನಿಮ್ಮ ಆರ ಯಾವ ಬಣ್ಣದಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಹಾಗೆಯೇ ಇನ್ನೊಂದು ವಿಧಾನ ಇದೆ. ಒಂದು ಬಿಳಿಯ ಗೋಡೆ ಎದುರು ಕೂತ್ಕೋಬೋದು ಅಥವಾ ನಿಂತ್ಕೋಬೋದು. ಕಣ್ಣನ್ನು ಮುಚ್ಕೊಳ್ಳಿ. ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೋಸ್ಕರ ಹಾಗೂ ಶಾಂತಗೊಳಿಸೋದಕ್ಕೋಸ್ಕರ 3 ಬಾರಿ ದೀರ್ಘವಾದಂತಹ ಉಸಿರಾಡಿ. ಕೆಲವು ನಿಮಿಷಗಳ ನಂತರ ಕಣ್ಣನ್ನು ನಿಧಾನವಾಗಿ ತೆಗೀರಿ. ನಿಮ್ಮ ಒಂದು ಕೈಯನ್ನು ಮುಂದಕ್ಕೆ ಚಾಚಿ, ಅಂಗೈ ನಿಮ್ಮ ಕಡೆಗೆ ಇರಲಿ. ಕೈ ನಿಮ್ಮ ಎದೆಯ ಮಟ್ಟದಲ್ಲಿ ಇರಬೇಕು. ನಿಮ್ಮ ದೃಷ್ಟಿಯನ್ನು ನಿಮ್ಮ ಅಂಗೈನ ಮಧ್ಯಭಾಗದಲ್ಲಿ ಕೇಂದ್ರೀಕರಿಸಿ. 1 ಅಥವಾ 2 ನಿಮಿಷಗಳ ಕಾಲ ನಿಮ್ಮ ದೃಷ್ಟಿಯನ್ನು ಒಂದೇ ಸ್ಥಳದಲ್ಲಿ ಇರಿಸಿ. ನಿಮ್ಮ ಕಣ್ಣುಗಳನ್ನು ಚಲಿಸದೆಯೇ ನಿಮ್ಮ ಕೈಗಳ ಬಾಹ್ಯರೇಖೆಗೆ ನಿಮ್ಮ ಗಮನವನ್ನು ತಗೊಂಡೋಗಬೇಕು ಮತ್ತು ಈ ಸ್ಥಳದಿಂದ ಹೊರಹೊಮ್ಮುವ ಬೆಳಕಿನ ಶಕ್ತಿಯನ್ನು ನೀವು ಗಮನಿಸಿ. ಈಗ ನಿಮ್ಮ ಆರವನ್ನು ನೀವು ನೋಡ್ತಾ ಇದ್ದೀರಿ. ಹಾಗೆಯೇ ಆ ಕೈಯನ್ನು ಕೆಳಗಿಳಿಸಿ ಗೋಡೆ ಮೇಲೆ ನೋಡಿ, ಕಣ್ಣನ್ನು ಮಿಟುಕಿಸಿ. ನಿಮ್ಮ ಸಂಪೂರ್ಣವಾದಂತಹ ಕೈಯ ಆರ ನಿಮಗೆ ಕಾಣಿಸುತ್ತೆ. ಅದರ ಬಣ್ಣವನ್ನು ಗಮನಿಸಿ, ಅದರ ಗಾತ್ರವನ್ನು ಗಮನಿಸಿ. ಈಗಲೂ ಕೂಡ ಆರವನ್ನು ನೋಡ್ತಿರುವಾಗ ನೀವು ಒಂದು ಓಪನ್ ಮೈಂಡೆಡ್ ಆಗಿರಿ. ಮನಸ್ಸನ್ನು ಮುಕ್ತವಾಗಿ ಇಟ್ಕೊಳ್ಳೋದನ್ನ ಬಹಳ ಮುಖ್ಯ. ಹಾಗೆ ಇನ್ನೊಂದು ಮೆಥಡ್ ಇದೆ. ಒಂದು ದೊಡ್ಡ ಬಯಲನ್ನು ಆರಿಸ್ಕೋಬೇಕು. ಇಳಿ ಸಂಜೆ ಹೊತ್ತಲ್ಲಿ, ಅಂದರೆ ನಮ್ಮ ನೆರಳು ನೆಲದ ಮೇಲೆ ಉದ್ದಕ್ಕೆ ಬೀಳೋ ಥರ ಇರೋವಂಥ ಸಮಯದಲ್ಲಿ ಸೂರ್ಯನಿಗೆ ಬೆನ್ನು ಹಾಕಿ ನಮ್ಮ ನೆರಳಿಗೆ ನೇರವಾಗಿ ಮುಖ ಮಾಡಿ ನಿಲ್ಲಬೇಕು. ಕಣ್ಣನ್ನು ಮುಚ್ಕೊಂಡು ಆಳವಾದ ಉಸಿರನ್ನು ತಗೊಂಡು ಮನಸ್ಸನ್ನು ವಿಶ್ರಾಂತಗೊಳಿಸಬೇಕು. ನಿಧಾನವಾಗಿ ಕಣ್ಣು ತೆರೆದು ನಿಶ್ಚಲವಾದ ಮನಸ್ಸಿಂದ ನಮ್ಮ ನೆರಳಿನ ತಲೆಯ ಭಾಗವನ್ನು ನೋಡಬೇಕು. ಕಣ್ಣನ್ನು ಮಿಟುಕಿಸ್ದೇ 1 ನಿಮಿಷದಿಂದ 2 ನಿಮಿಷಗಳವರೆಗೆ ದೃಷ್ಟಿಸಿ ನೋಡ್ತಾ ಇರಬೇಕು. 2 ನಿಮಿಷದ ನಂತರ ಒಮ್ಮೆಲೆ ದೃಷ್ಟಿಯನ್ನು ಆಕಾಶದ ಕಡೆಗೆ ಹರಿಸಬೇಕು. 1-2 ಬಾರಿ ಕಣ್ಣನ್ನು ಮಿಟುಕಿಸ್ಬೇಕು. ಅಲ್ಲಿ ನಮ್ಮ ಆರ ಪುರುಷನನ್ನು ನೀವು ನೋಡ್ಬೋದು. ಆ ಬೆಳಕಿನ ದೇಹದ ಬಣ್ಣ ಮತ್ತು ಆಕಾರವನ್ನು ನೋಡಿ ಗ್ರಹಿಸ್ಕೋಬೋದು. ಇದು ಪ್ರಭಾವಳಿಯನ್ನು ನೋಡುವ ವಿಧಾನಗಳಲ್ಲಿ ಅತ್ಯುತ್ತಮವಾದದ್ದು. ನಿಮ್ಮ ಸಂಪೂರ್ಣ ದೇಹದ ಆರವನ್ನು ಇಲ್ಲಿ ನೀವು ನೋಡ್ಬೋದು. ಇನ್ನೊಂದಿದೆ, ನೀವು ರೇಖಿ ಹೀಲರ್ ಆಗಿದ್ದರೆ ನಿಮ್ಮ ಕೈಗಳ ಮೂಲಕ ನಿಮ್ಮ ಆರವನ್ನು ಹಾಗೂ ಬೇರೆಯವರ ಆರವನ್ನು ಕೂಡ ಅದರ ಗಾತ್ರ ಮತ್ತು ಅದು ಸಕಾರಾತ್ಮಕವಾದಂತಹ ಆಹಾರವೋ ಅಥವಾ ನಕಾರಾತ್ಮಕವಾಗಿರುವಂತಹ ಆಹಾರವೋ ಅನ್ನೋದನ್ನು ನಿಮ್ಮ ಕೈಗಳ ಮೂಲಕನೇ ಅದನ್ನು ಕಂಡುಹಿಡಿಬೋದು. ಎನರ್ಜಿಯನ್ನು ನೀವು ಟಚ್ ಮಾಡಿ ನೋಡೋಕ್ಕೆ ಬರುತ್ತೆ. ಇನ್ನೊಂದು ವಿಧಾನ ಇದೆ, ಆರ ಸ್ಕ್ಯಾನರ್ ಅಂತ ಒಂದು ಸಾಧನ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಕೂಡ ನಿಮ್ಮ ಆಹಾರವನ್ನು ನೋಡ್ತಾರೆ. ಕೆಲವರು ಆರ ಸ್ಕ್ಯಾನರ್ನ ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಹೋದರೆ ನಿಮ್ಮ ಆಹಾರವನ್ನು ಅವರು ಸ್ಕ್ಯಾನ್ ಮಾಡಿ ನಿಮಗೆ ತೋರಿಸ್ತಾರೆ. ಇನ್ನೊಂದಿದೆ, ಕಿರ್ಲಿಯನ್ ಫೋಟೋಗ್ರಫಿ ಅಂತ ಇದೆ. ಆ ಮೂಲಕ ಕೂಡ ನಿಮ್ಮ ಆಹಾರವನ್ನು ನೋಡ್ಬೋದು. ಒಬ್ಬ ರಷ್ಯಾದ ವ್ಯಕ್ತಿ ಸೆಮಿಯಾನ್ ಡೇವಿಡೋವಿಚ್ ಕಿರ್ಲಿಯನ್ ಅನ್ನೋರು 1939ರಲ್ಲಿ
ಒಂದು ಫೋಟೋಗ್ರಫಿ ಟೆಕ್ನಿಕ್ಕನ್ನು ಕಂಡುಹಿಡಿತಾರೆ. ಅವರು ಆ ಒಂದು ಟೆಕ್ನಿಕ್ಕಿಗೆ ಕಿರ್ಲಿಯನ್ ಫೋಟೋಗ್ರಫಿ ಅಂತ ಹೆಸರಾಯಿತು. ಅದು ನಮ್ಮ ಆರವನ್ನು ತೋರಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಕೂಡ ನಮ್ಮ ಆರ ಹೇಗಿದೆ, ಅದರಲ್ಲಿ ಏನೇನು ಡ್ಯಾಮೇಜಸ್ ಇದೆ ಅನ್ನೋದನ್ನು ಕೂಡ ನೋಡ್ಬೋದು. ಹಾಗೆಯೇ ನಮ್ಮ ಆರವನ್ನು ನೋಡುವಂತಹ ಸಾಮರ್ಥ್ಯ ಹೆಚ್ಚಾದ ಮೇಲೆ ಅದರ ಬಣ್ಣಗಳನ್ನು ಗುರುತಿಸೋದು ನಮಗೆ ಸಾಧ್ಯವಾದ ಮೇಲೆ ಆ ಬಣ್ಣದ ಅರ್ಥನ ನಾವು ತಿಳ್ಕೋಬೇಕು. ನಮ್ಮ ಪ್ರಭಾವಳಿಗಳು ಯಾವಾಗಲೂ ಹೆಚ್ಚಿನ ಬಣ್ಣಗಳಿಂದ ಮಾಡಲ್ಪಟ್ಟಿರುತ್ತೆ. ಒಂದು ಬಣ್ಣನೂ ಇರ್ಬೋದು ಅಥವಾ ಹೆಚ್ಚಾದ ಬಣ್ಣಗಳು ಕೂಡ ಇರ್ಬೋದು. ಪ್ರತಿಯೊಂದು ಬಣ್ಣವು ನಮ್ಮ ಆಧ್ಯಾತ್ಮಿಕ ಚಕ್ರಗಳಿಗೆ ಸಂಬಂಧಪಟ್ಟಿದೆ. ಒಂದು ವೇಳೆ ನಮ್ಮ ಆರಾದ ಬಣ್ಣ ಕಪ್ಪಾಗಿದ್ದರೆ ಅಥವಾ ಕಂದು ಬಣ್ಣದಲ್ಲಿದೆ, ಮಸ್ಕಾಗಿದ್ದರೆ, ಒಂದು ಗಾಢವಾದ ಬಣ್ಣದಲ್ಲಿದ್ದರೆ ನೀವು ನಕಾರಾತ್ಮಕತೆಯನ್ನು ಹಿಡಿದಿಟ್ಕೊಂಡಿದ್ದೀರಿ ಅಂತ ಅರ್ಥ. ಈ ಬಣ್ಣ ಇದ್ದಾಗ ಅದು ನಿಮ್ಮ ಚಕ್ರಗಳಿಗೆ ಶಕ್ತಿಯನ್ನು ಹರಿಸೋದನ್ನು ನಿಲ್ಲಿಸುತ್ತೆ. ಇದು ಸಾಮಾನ್ಯವಾಗಿ ಒಂದು ಸ್ವಾರ್ಥದ ಸಂಕೇತ ಆಗಿರೋದ್ರಿಂದ ಇತರರ ಬಗ್ಗೆ ನಿಮ್ಮ ನಡವಳಿಕೆ, ನಿಮ್ಮ ಭಾವನೆಗಳು ಹೇಗಿದೆ ಅನ್ನೋದನ್ನು ನೀವು ಪರಿಶೀಲಿಸ್ಕೋಬೋದು. ಆದ್ದರಿಂದ ಖಂಡಿತವಾಗಿ ಇದು ನೀವು ಮಾನಸಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಅಡೆತಡೆಗಳನ್ನ ನಿವಾರಿಸ್ಕೋಬೇಕಾದಂತಹ, ಹೀಲ್ ಮಾಡ್ಕೋಬೇಕಾದಂತಹ ಸಂದರ್ಭ ಆಗಿರುತ್ತೆ. ಇನ್ನು ಕೆಲವ್ರದ್ದು ಗ್ರೇ ಬಣ್ಣದ ಆರ ಇರುತ್ತೆ, ಬೂದು ಬಣ್ಣದ ಆರ. ನಿಮ್ಮ ಆರ ಏನಾದರೂ ಬೂದು ಬಣ್ಣದಲ್ಲಿದ್ದರೆ ಅದು ನಿಶ್ಚಲ ಶಕ್ತಿಯ, ಸ್ಟ್ಯಾಗ್ನೆಂಟ್ ಅಂದರೆ ಒಂದು ನಿಂತು ಹೋಗಿರುವಂತಹ ಶಕ್ತಿಯ ಸಂಕೇತ ಆಗಿರುತ್ತೆ. ಇದು ನೀವು ಒಂದು ರೀತಿಯಾದಂಥ ನಿರಾಶವಾದಿ ಭಾವನೆಯಲ್ಲಿ ಇದ್ದೀರಿ ಅಂತ ಇದು ಸೂಚಿಸ್ತಾ ಇರುತ್ತೆ. ಸಾಮಾನ್ಯವಾಗಿ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯದ ಕೊರತೆ ಇರುತ್ತೆ ಅಥವಾ ಪ್ರೇರಣೆ ಕೊರತೆ ಇರೋದನ್ನು ಈ ಆರ ಸೂಚಿಸುತ್ತೆ. ನೀವು ಹೊಸ ಸಾಧ್ಯತೆಗಳು ಮತ್ತು ಸಂಪರ್ಕಗಳಿಗೆ ನಿಮ್ಮನ್ನು ಓಪನ್ ಅಪ್ ಆಗೋದ್ರಿಂದ ಈ ಆಹಾರವನ್ನು ಬದಲು ಮಾಡ್ಕೋಬೋದು ಮತ್ತು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೇಬೇಕಾದಂತಹ ಸಂದರ್ಭ ಈ ಗ್ರೇ ಆಹಾರ ಇದ್ದಾಗ ಇರುತ್ತೆ. ಇನ್ನು ಕೆಲವರಲ್ಲಿ ಕೆಂಪು ಆಹಾರ ಕಾಣ್ಬೋದು. ಕೆಂಪು ಆಹಾರ ಉತ್ಸಾಹ, ಒಂದು ಕ್ರಿಯೇಟಿವಿಟಿ ಮತ್ತು ಒಂದು ಡಿಸಿಷನ್ ಮೇಕಿಂಗ್ನ ಒಂದು ಸಂಕೇತ ಆಗಿದೆ. ಯಾವುದೇ ವಿಷಯಗಳಲ್ಲಿ ನಿಮಗೆ ಸಾಕಷ್ಟು ಸ್ಪಷ್ಟತೆ ಇದೆ ಅಂತ ಇದು ಸೂಚಿಸುತ್ತೆ ಮತ್ತು ನಿಮ್ಮೊಳಗೆ ಒಂದು ಶಾಂತಿ, ಸುರಕ್ಷತೆಯ ಭಾವನೆಯನ್ನು ನೀವು ಖಂಡಿತವಾಗಿ ಅನುಭವಿಸ್ತಾ ಇದ್ದೀರಿ ಅನ್ನೋದು ಕೂಡ ಈ ಕೆಂಪು ಆರ ನಿಮಗೆ ತೋರಿಸ್ಕೊಡುತ್ತೆ. ನಿಮ್ಮ ಆರ ಪ್ರಕಾಶಮಾನವಾದ ಕೆಂಪು ಬಣ್ಣದಲ್ಲಿದ್ದರೆ ನಿಮ್ಮ ಅತಿಯಾದ ಉತ್ಸಾಹವನ್ನು ಸಮತೋಲನಗೊಳಿಸಲು ನೀವು ಸ್ವಲ್ಪ ವಿಶ್ರಾಂತಿಯನ್ನು ತಗೊಳ್ಳೋದು ತುಂಬ ಒಳ್ಳೆಯದಾಗಿರುತ್ತೆ. ನೀವು ಅತಿ ಹೆಚ್ಚು ಎನರ್ಜೆಟಿಕ್ ಆಗಿದ್ದೀರಿ ಅಂತ ಅರ್ಥ. ಇನ್ನು ಕೆಲವ್ರದ್ದು ಆರ ಕಿತ್ತಳೆ ಬಣ್ಣದಲ್ಲಿರುತ್ತೆ. ಈ ಆರವು ಒಂಥರ ಸೃಜನಶೀಲತೆ, ಒಂದು ಕ್ರಿಯೇಟಿವಿಟಿ ಮತ್ತು ಚೈತನ್ಯ ಜೊತೆಗೆ ಸಂಬಂಧವನ್ನು ಹೊಂದಿದೆ. ಒಂದು ಬ್ರೈಟ್ ಆಗಿರುವಂತಹ ಆರೆಂಜ್ ಕಲರ್ ಆರ ಏನಾದ್ರು ಇದ್ದರೆ ನೀವು ಒಂದು ಕ್ರಿಯೇಟಿವ್ ಆಗಿ ತುಂಬ ದೃಢವಾಗಿರುವಂತಹ ಸಂಕೇತ ಆಗಿದೆ ಮತ್ತು ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ಅಂತ ಅರ್ಥ. ಕಿತ್ತಳೆ ಆರ ಇದ್ದರೆ ಅದು ತುಂಬ ಉತ್ತಮ ಆರೋಗ್ಯ ಮತ್ತು ಸಮತೋಲಿತ ಸಂಬಂಧವನ್ನು ಪ್ರತಿನಿಧಿಸ್ತಾ ಇರುತ್ತೆ. ಅದು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ವ್ಯಕ್ತಪಡಿಸೋದಕ್ಕೆ ಅನುವು ಮಾಡಿಕೊಡುವಂತಹ ಆರ ಬಣ್ಣ ಆಗಿದೆ. ಇನ್ನು ಕೆಲವರದು ಹಳದಿ ಬಣ್ಣದ ಆರ ಇರುತ್ತೆ. ಹಳದಿ ಆರವು ಒಂದು ಲವಲವಿಕೆ, ಒಂದು ಆಶಾವಾದ ಮತ್ತು ಆರೋಗ್ಯಕರ ಸ್ವಾರ್ಥವನ್ನು ಸೂಚಿಸುತ್ತೆ. ಇದು ನೀವು ಎಲ್ಲ ವಿಷಯಗಳಲ್ಲೂ ಒಂಥರ ಜಿಜ್ಞಾಸೆ, ಕುತೂಹಲವನ್ನು ಹೊಂದಿದ್ದು ಒಂದು ಮುಕ್ತ ಮನಸ್ಸಿನವರಾಗಿರ್ತೀರಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಮುಂದಿನ ಹಂತಗಳನ್ನು ತಗೊಳ್ಳೋದಕ್ಕೆ ನೀವು ಸಿದ್ಧರಾಗಿದ್ದೀರಿ ಅನ್ನುವಂತಹ ಒಂದು ಬಲವಾದ ಸಂಕೇತ ಇದು. ಹಳದಿ ಬಣ್ಣದ ಆರ ಇದ್ದರೆ ನಿಮ್ಮ ಮತ್ತು ಇತರರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಕ್ಕೆ ನೀವು ಅತ್ಯಂತ ಕುತೂಹಲವನ್ನು ಹೊಂದಿದ್ದೀರಿ ಅನ್ನುವಂಥ ಅರ್ಥ ಕೂಡ ಇದಕ್ಕೆ ಇದೆ. ಇನ್ನು ಕೆಲವರ ಆರ ಹಸಿರು ಬಣ್ಣದಲ್ಲಿರುತ್ತೆ. ಹಸಿರು ಆರ ಹೊಂದಿರುವಂತಹ ವ್ಯಕ್ತಿ ನೀವೇನಾರಾಗಿದ್ದರೆ ನೀವು ದಯೆ, ಸಹಾನುಭೂತಿ ಮತ್ತು ಒಂದು ಓಪನ್ ಹಾರ್ಟೆಡ್ ಪರ್ಸನ್ ಆಗಿರ್ತೀರಿ. ನೀವು ಒಂದು ಬೆಚ್ಚಗಿನ ಪ್ರೀತಿ ಮತ್ತು ಒಂದು ಕೇರಿಂಗ್ ನೇಚರ್ನ ಹೊಂದಿರ್ತೀರಿ. ನೀವು ಇತರರ ಬಗ್ಗೆ ಹೆಚ್ಚಿನ ಮಟ್ಟದ ಪ್ರೀತಿಯನ್ನು ಹೊಂದಿರ್ತೀರಿ. ನೀವು ಪ್ರಕೃತಿಯೊಂದಿಗೆ ಕೂಡ ಹೆಚ್ಚಿನ ಸಂಪರ್ಕವನ್ನು ಹೊಂದಿದ್ದೀರಿ. ಆದ್ದರಿಂದ ಪ್ರಕೃತಿಯ ಜೊತೆಗೆ ಕಾಲ ಕಳೆಯೋದಕ್ಕೆ ಹೆಚ್ಚು ಆಸಕ್ತರಾಗಿದ್ದೀರಿ ಅನ್ನೋದನ್ನು ತೋರಿಸುತ್ತೆ ಯಾವಾಗ ನಿಮ್ಮಲ್ಲಿ ಹಸಿರು ಬಣ್ಣದ ಆರ ಇದ್ದರೆ. ಇನ್ನು ನೀಲಿ ಬಣ್ಣದ ಆರ ಅಂದರೆ ತೆಳು ನೀಲಿ ಬಣ್ಣ ಅಥವಾ ಆಕಾಶ ಬಣ್ಣದ ಆರ ಅಂತ ಹೇಳ್ತೀವಿ. ಈ ಆರ ಹೊಂದಿದರೆ ಸ್ವಯಂ ಅಭಿವ್ಯಕ್ತಿ, ಸಂವಹನ ಮತ್ತು ಅಂದರೆ ಕಮ್ಯುನಿಕೇಷನ್ನು ಮತ್ತು ಜೀವನದಲ್ಲಿ ಒಂದು ಸಮಗ್ರತೆಯನ್ನು ಹೊಂದಿರ್ತಾರೆ. ಇದನ್ನು ಈ ನೀಲಿ ಆರ ಯಾರ ಹತ್ರ ಇರುತ್ತೆ ಅವರಿಗೆ ಒಂದು ಇಂಟ್ಯೂಷನ್ ಅಂದರೆ ಅಂತಃಪ್ರಜ್ಞೆ ಮತ್ತು
ಬೇರೆಯವರ ಆಹಾರವನ್ನು ನೋಡುವಂಥ ಒಂದು ಸಾಮರ್ಥ್ಯ ಕೂಡ ಇರುತ್ತೆ ಈ ನೀಲಿ ಆಹಾರ ಇರೋರಿಗೆ. ಇನ್ನು ಕಡು ನೀಲಿ ಆಹಾರ ಕೂಡ ಕೆಲವರು ಇರುತ್ತೆ, ಡಾರ್ಕ್ ಇಂಡಿಗೋ ಅಂತ ಹೇಳ್ತೀವಿ. ಈ ಪ್ರಭಾವಳಿ ಯಾರ ಹತ್ರ ಇರುತ್ತೆ ಅವರು ಅತೀಂದ್ರಿಯ ಸಾಮರ್ಥ್ಯ ಮತ್ತು ಆಳವಾದಂತಹ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ನೀವು ಅನೇಕ ಜನ್ಮಗಳ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿದ್ದರೆ ಈ ರೀತಿಯಾದಂತಹ ಆಹಾರವನ್ನು ಹೊಂದಿರ್ತೀರಿ. ಅಂದರೆ ನೀವು ದೈನಂದಿನ ಜೀವನ, ಇವತ್ತಿನ ಜೀವನದಲ್ಲಿ ಪ್ರಸ್ತುತತೆ ಏನಿದೆ ಇವತ್ತಿನ, ಅದಕ್ಕೆ ಸ್ವಲ್ಪ ಅದನ್ನು ಅನುಭವಿಸೋದಕ್ಕೆ ಕಷ್ಟಪಡ್ಬೋದು. ಆದ್ದರಿಂದ ನೀವು ನಿಮ್ಮನ್ನು ಯಾವಾಗಲೂ ಒಂದು ಗ್ರೌಂಡಿಂಗ್ ಮಾಡ್ಕೋಬೇಕು, ಈ ಭೂಮಿಗೆ ಸಂಬಂಧಪಟ್ಟವ್ರ ಹಾಗೆ ಮಾಡ್ಕೋಬೇಕು. ಯಾಕಂದರೆ ನಿಮಗೆ ಒಂದು ಅತೀಂದ್ರಿಯ ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಆದರೆ ಇವತ್ತಿನ ಕಾಲಮಾನಕ್ಕೆ ನೀವು ಸ್ವಲ್ಪ ಹೊಂದ್ಕೊಳ್ಳೋದು ಕಷ್ಟ ಆಗ್ತಾ ಇರುತ್ತೆ. ಇನ್ನು ಕೆಲವರಲ್ಲಿ ನೇರಳೆ ಬಣ್ಣದ ಆಹಾರ ಇರುತ್ತೆ. ನೇರಳೆ ಬಣ್ಣದ ಆಹಾರ ಹೊಂದಿರುವಂತಹ ಜನರು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿರ್ತಾರೆ. ಇವರು ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಿರ್ತಾರೆ. ನೀವು ಆಳವಾದಂತಹ ಮತ್ತು ಅರ್ಥಪೂರ್ಣವಾದಂತಹ ಸಂಭಾಷಣೆ ನಡೆಸ್ತಾ ಇದ್ದೀರಿ ಅಂದರೆ ನಿಮ್ಮಲ್ಲಿ ನೇರಳೆ ಬಣ್ಣದ ಆಹಾರ ಇರುವಂತಹ ಸಂದರ್ಭ ಇದೆ. ಇಂಥವರಿಗೆ ಮೇಲ್ಮಟ್ಟದ ಅಂದರೆ ಮೇಲ್ಮೇಲಿನ ವಿಷಯಗಳು ಏನಿದೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿ ಇಲ್ಲ. ಆಳವಾದಂತಹ ವಿಷಯಗಳು ಅದ್ರ ಬಗ್ಗೆ ಇವರು ತುಂಬ ಆಸಕ್ತಿ ಹೊಂದಿರ್ತಾರೆ. ಇವರಿಗೆ ತಮ್ಮ ಆತ್ಮದ ಉದ್ದೇಶವನ್ನು ಕಂಡುಕೊಳ್ಳೋದಕ್ಕೆ ಮತ್ತು ಇತರರ ಜೀವನವನ್ನು ಸುಧಾರಣೆ ಮಾಡೋದಕ್ಕೆ ಮತ್ತು ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಈ ಪ್ರಪಂಚದಲ್ಲಿ ಇದ್ದಾರೆ ಅಂತ ಅರ್ಥ. ಇನ್ನು ಕೆಲವ್ರದ್ದು ಬಿಳಿ ಬಣ್ಣದ ಆಹಾರ ಇರುತ್ತೆ. ಇದು ಬಿಳಿ ಬಣ್ಣದ ಆಹಾರ ಒಂದು ಸಮತೋಲನ, ಒಂದು ಏಕೀಕರಣ, ಒಂದು ಶಾಂತತೆಯ ಸಂಕೇತ ಅಂತ ಹೇಳ್ತಾರೆ. ಬಿಳಿಯ ಆಹಾರವನ್ನು ಹೊಂದಿದ್ದವರು ಪ್ರತಿಯೊಂದು ಚಕ್ರವೂ ಓಪನ್ ಆಗಿರುತ್ತೆ ಅವರಿಗೆ, ಮತ್ತು ಅಲ್ಲಿ ಚೆನ್ನಾಗಿ ಶಕ್ತಿ ಫ್ಲೋ ಆಗ್ತಾ ಇರುತ್ತೆ, ಚೆನ್ನಾಗಿ ಶಕ್ತಿ ಹರಿತಾ ಇರುತ್ತೆ. ಇದು ಎಲ್ಲ ಹಂತಗಳಲ್ಲೂ ಎಲ್ಲ ವಿಭಾಗದಲ್ಲಿಯೂ ಒಂದು ಉತ್ತಮವಾದಂತಹ ಆರೋಗ್ಯದ ಸಂಕೇತ ಆಗಿರುತ್ತೆ ಬಿಳಿ ಆಹಾರ ಇದ್ದರೆ. ಬಿಳಿ ಆಹಾರ ತುಂಬ ಎಲ್ಲ ಆಹಾರಗಳಲ್ಲೂ ಸ್ವಲ್ಪ ಅಪರೂಪದ ಆಹಾರ, ಇದು ಎಲ್ಲರಿಗೂ ಇರೋದಿಲ್ಲ. ಇದು ಈ ಬಿಳಿ ಆಹಾರ ಇರುವವರ ಶಕ್ತಿಯನ್ನು ಬೇರೆಯವರು ಹೀರ್ಕೊಳ್ಳುವಂಥ ಸಂದರ್ಭ ಇರೋದರಿಂದ ಈ ಬಿಳಿ ಆಹಾರ ಹೊಂದಿರುವವರು ಆಗಾಗ ತಮ್ಮನ್ನು ತಾವು ಶುದ್ಧೀಕರಣ, ಆಹಾರ ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇರೋದು ತುಂಬ ಮುಖ್ಯ. ಇನ್ನು ಗೋಲ್ಡನ್ ಆಹಾರ ಅಂತ ಹೇಳ್ತಾರೆ. ಚಿನ್ನದ ಬಣ್ಣದ ಆಹಾರ ಹೊಂದಿರೋರು, ಚಿನ್ನದ ಬಣ್ಣದ ಆಹಾರ ಹೊಂದಿರುವಂತಹ ಜನರು ಆಧ್ಯಾತ್ಮಿಕವಾಗಿ ತುಂಬ ಮುಂದುವರೆದಿರ್ತಾರೆ. ಇವರು ಭಾವನಾತ್ಮಕವಾಗಿ ಜಾಗೃತರಾಗಿರ್ತಾರೆ ಮತ್ತು ತಮ್ಮ ಸುತ್ತ ಒಂದು ಸಂತೋಷವನ್ನು ಹರಡ್ತಾ ಇರ್ತಾರೆ. ಗೋಲ್ಡನ್ ಆಹಾರವನ್ನು ಹೊಂದಿರೋರು ಬೇರೆಯವರನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿರ್ತಾರೆ. ಈ ಜೀವಿತಾವಧಿಯಲ್ಲಿ ಅವರು ಆತ್ಮದ ಉದ್ದೇಶದ ಬಗ್ಗೆ ಸ್ಪಷ್ಟವಾದಂತಹ ತಿಳುವಳಿಕೆಯನ್ನು ಹೊಂದಿರ್ತಾರೆ. ಅವರು ಬೇರೆಯವರ ಬಗ್ಗೆ ಸಹಾನುಭೂತಿಯನ್ನು ಕೂಡ ಹೊಂದಿರ್ತಾರೆ ಮತ್ತು ಯಾವಾಗಲೂ ಬೇರೆಯವರಿಗೆ ಮಾರ್ಗದರ್ಶಕರಾಗಿರ್ತಾರೆ. ಚಿನ್ನದ ಬಣ್ಣದ ಅಂದರೆ ಗೋಲ್ಡನ್ ಕಲರ್ ಆಹಾರ ಹೊಂದಿರೋರು. ಇನ್ನು ಕೆಲವರದ್ದು ಆಹಾರ ಒಂದು ಕಾಮನ ಬಿಲ್ಲಿನ ಬಣ್ಣದ ಆಹಾರ ಹೊಂದಿರ್ಬೋದು. ಕಾಮನ ಬಿಲ್ಲಿನ ಬಣ್ಣದ ಆಹಾರನ ಹೊಂದಿರೋರು ಹೀಲರ್ಗಳಾಗಿರ್ತಾರೆ ಮತ್ತು ಹೆಚ್ಚಿನ ಆಧ್ಯಾತ್ಮಿಕ ಆಯಾಮಗಳಿಗೆ ಹೊಂದ್ಕೊಂಡಿರ್ತಾರೆ. ಈ ಆಹಾರವನ್ನು ನೀವು ಹೊಂದಿದರೆ ನಿಮ್ಮ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ನೀವು ಬದ್ಧರಾಗಿದ್ದೀರಿ ಮತ್ತು ಇದರ ಪರಿಣಾಮವಾಗಿ ನಿಮ್ಮ ಎಲ್ಲ ಚಕ್ರಗಳು ತೆರೆದಿದ್ದು ಆ್ಯಕ್ಟಿವ್ ಆಗಿರುತ್ತೆ ಮತ್ತು ಒಳ್ಳೆಯ ಶಕ್ತಿಯ ಹರಿವು ಚೆನ್ನಾಗಿರುತ್ತೆ. ನೀವು ವರ್ತಮಾನದಲ್ಲಿ ಬದುಕ್ತಾ ಇರ್ತೀರಿ ಅಂತ ಅರ್ಥ. ಇನ್ನು ಕೆಲವ್ರದ್ದು ಮೋಡದ ಬಣ್ಣದಲ್ಲಿ ಅಂದರೆ ಒಂದು ಮಸ್ಕಾಗಿರುವಂತಹ ಮೋಡದ ಬಣ್ಣದ ಆಹಾರ ಹೊಂದಿರ್ತಾರೆ. ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾದಂತಹ ಅಡಚಣೆಯನ್ನು ಹೊಂದಿರೋದನ್ನು ಇದು ಸೂಚಿಸುತ್ತೆ. ನಿಮ್ಮ ಆಹಾರ ಮೋಡದ ಬಣ್ಣದಲ್ಲಿದ್ದರೆ ನೀವು ಜೀವನದಲ್ಲಿ ಕಠಿಣವಾದಂತಹ ಒಂದು ಜೀವನದ ಅವಧಿಯನ್ನು ಎದುರಿಸ್ತಿರ್ಬೋದು ಅಥವಾ ಯಾವುದೋ ಕಷ್ಟಗಳನ್ನು ಎದುರಿಸ್ತಾ ಇರ್ಬೋದು. ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ಆಹಾರವನ್ನು ಸ್ಟ್ರಾಂಗ್ ಮಾಡ್ಕೋಬೇಕು, ಸರಿಯಾಗಿ ಹೀಲ್ ಮಾಡ್ಕೋಬೇಕು. ಹಾಗೆ ಮಾಡಿದಾಗ ನಿಮ್ಮ ಆಹಾರ ಸರಿಯಾದ ಬಣ್ಣವನ್ನು ಮತ್ತೆ ಮರಳಿ ಪಡೆಯುತ್ತೆ. ಈ ಆಹಾರ ಅನ್ನೋದು ಯಾಕೆ ವೀಕ್ ಆಗುತ್ತೆ? ನಮ್ಮ ಆಹಾರ ಅಥವಾ ಪ್ರಭಾವಳಿ ಹಲವಾರು ಕಾರಣಗಳಿಂದ ಆಗಾಗ ದುರ್ಬಲವಾಗ್ತಿರುತ್ತೆ, ಕ್ಷೀಣಗೊಳ್ತಾ ಇರುತ್ತೆ. ಕೆಲವೊಮ್ಮೆ ಕಾಲ ತಪ್ಪುಗಳಿಂದ ಕೂಡ ನಮ್ಮ ಆಹಾರ ಡ್ಯಾಮೇಜ್ ಆಗ್ಬೋದು. ಇನ್ನು ಕೆಲವೊಮ್ಮೆ ತಾತ್ಕಾಲಿಕ ಕಾರಣಗಳು, ಉದಾಹರಣೆಗೆ ಹೆಣ್ಮಕ್ಳು ಚೆನ್ನಾಗಿ ಕಾಣೋ ಥರ ಅಲಂಕಾರ ಮಾಡಿಕೊಂಡಾಗ ಜನರ ದೃಷ್ಟಿ ಬಿದ್ದು ದೃಷ್ಟಿ ದೋಷ ಉಂಟಾಗುತ್ತೆ, ಆಗ ಕೂಡ ಆಹಾರ ಡ್ಯಾಮೇಜ್ ಆಗುತ್ತೆ. ಮುದ್ದಾದ ಮಕ್ಕಳನ್ನು ಯಾರು ದಿಟ್ಟಿಸಿ ನೋಡಿದಾಗ ಮಕ್ಕಳು ದೃಷ್ಟಿ ದೋಷದಿಂದ ಮಂಕಾಗ್ತಾರೆ. ಇನ್ನು ಕೆಲವರು ವೇದಿಕೆಯ ಮೇಲೆ ಪ್ರದರ್ಶನಗಳನ್ನ ಪ್ರಸ್ತುತಪಡಿಸಿದಾಗ ಸಹ ಜನರ ಒಂದು ದೃಷ್ಟಿ ತಾಗಿ
ಆ ಕಲಾವಿದರು ಕೆಲ ಕಾಲದ ನಂತರ ಮಂಕಾಗುವಂಥ ಸಂದರ್ಭ ಇರುತ್ತೆ. ನೀವು ಚೆನ್ನಾಗಿ ಬದುಕೋದನ್ನು ನೋಡಿ ಜನ ಕರುಬೋದಕ್ಕೆ ಶುರು ಮಾಡಿದಾಗ ಕೂಡ, ಹಾಗೆಯೇ ನಕಾರಾತ್ಮಕ ಜನಗಳ ಜೊತೆ ಸಂಪರ್ಕ ಹೊಂದಿರುವಾಗ ಕೂಡ ನಿಮ್ಮ ಆಹಾರ ದುರ್ಬಲಗೊಳ್ಳುವಂಥ ಸಂದರ್ಭ ಇರುತ್ತೆ. ಹಾಗೆ ಯಾವುದೋ ಭಯಪಡುವಂಥ ವಾತಾವರಣ, ಕೆಟ್ಟ ವಾಸನೆ ಬರ್ತಿರುವಂತಹ ವಾತಾವರಣ, ಅತಿಯಾದ ಗಲೀಜು ತುಂಬಿಕೊಂಡಿರುವಂತಹ ವಾತಾವರಣ, ಅತಿಯಾದ ಶಬ್ದ ಮಾಲಿನ್ಯ ಇರುವಂತಹ ವಾತಾವರಣ, ತುಂಬ ಕತ್ತಲು ತುಂಬಿಕೊಂಡಿರುವಂತಹ ವಾತಾವರಣ, ಅವು ಕೂಡ ನಿಮಗೆ ಒಂದು ನಕಾರಾತ್ಮಕವಾದಂತಹ ಪರಿಣಾಮವನ್ನು ನಿಮ್ಮ ಆಹಾರದ ಮೇಲೆ ಬೀಳುತ್ತೆ. ನೀವು ಒಂದು ಸಾವಿನ ಮನೆಗೆ ಭೇಟಿ ಕೊಟ್ಟಾಗ, ಕೆಲವೊಂದು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಾಗ ಕೂಡ ನಿಮ್ಮ ಆಹಾರ ದುರ್ಬಲಗೊಂಡು ನಿಮ್ಮಲ್ಲಿ ಒಂದು ರೀತಿಯಾದಂತಹ ನಕಾರಾತ್ಮಕತೆಯನ್ನು ಉಂಟು ಮಾಡುವಂತಹ ಸಂದರ್ಭ ಇರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಬೇಸರ, ಹತಾಶೆ, ದುಃಖ, ಸುಸ್ತು, ಆಲಸ್ಯ, ಅಸಹ್ಯ ಮೊದಲಾದ ಭಾವನೆಗಳು ಉಂಟಾಗ್ಬೋದು. ಆಗ ನಾವು ತಕ್ಷಣಕ್ಕೆ ಕೆಲವೊಂದು ಪ್ರಯೋಗಗಳ ಮೂಲಕ ನಮ್ಮ ಪ್ರಭಾವಳಿಯಲ್ಲಿರುವಂತಹ ಆ ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕಿ ಅಲ್ಲಿ ಸಕಾರಾತ್ಮಕತೆಯನ್ನು ತುಂಬಬೇಕಾಗತ್ತೆ. ಅದಕ್ಕಾಗಿ ಅನಾದಿ ಕಾಲದಿಂದಲೂ ಅನೇಕ ರೀತಿಯಾದಂತಹ ತಂತ್ರಗಳನ್ನು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯಲ್ಲಿ ರೂಢಿಸ್ಕೊಂಡಿದ್ದೀವಿ. ನಮ್ಮ ಆಹಾರವನ್ನು ಸ್ವಚ್ಛಗೊಳಿಸುವಂತಹ ವಿಧಾನಗಳು ಯಾವ್ದ್ಯಾವುದು ಅಂತ ನೋಡಿದ್ರೆ, ನಮ್ಮ ಆಹಾರವನ್ನು ಹಲವಾರು ವಿಧಾನಗಳಿಂದ ಸ್ವಚ್ಛಗೊಳಿಸ್ಕೋಬೋದು, ಆಹಾರನ ಕ್ಲೆನ್ಸ್ ಮಾಡ್ಕೋಬೋದು. ಅಂದರೆ ನೀರಿಂದ, ಬೆಂಕಿಯಿಂದ, ಗಾಳಿಯಿಂದ, ಶಬ್ದದಿಂದ ಮತ್ತು ವಾಸನೆಯಿಂದ, ಬೆಳಕಿನಿಂದ ಕೂಡ ನಮ್ಮ ಆಹಾರವನ್ನು ನಾವು ಕ್ಲೆನ್ಸ್ ಮಾಡ್ಕೊಳ್ಬೋದು. ಉದಾಹರಣೆಗೆ ನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡೋದು ಕೇವಲ ನಮ್ಮ ಮೈಯಲ್ಲಿರುವ ಕೊಳೆಯನ್ನು ತೆಗೆಯೋದಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ಆಹಾರವನ್ನು ಕ್ಲೀನ್ ಮಾಡ್ಕೊಳ್ಳುವಂತಹ ಒಂದು ವಿಧಾನ. ಹೊರಗಡೆ ತಿರುಗಾಡಿ ಬಂದಾಗ, ಯಾವುದಾದ್ರು ಕಾರ್ಯಕ್ರಮಕ್ಕೆ ಹೋಗಿ ಬಂದಾಗ, ದೂರ ಪ್ರಯಾಣ ಮಾಡಿ ಬಂದಾಗ ಒಂದು ಶವರ್ ಬಾತ್ ಮಾಡೋದ್ರಿಂದ ನಮ್ಮ ಆಹಾರ ಕ್ಲೀನಾಗಿ ನಮ್ಮ ಸುಸ್ತು ಕಡಿಮೆ ಆಗುತ್ತೆ. ಹಾಗೆಯೇ ಸ್ನಾನ ಮಾಡುವ ನೀರಿಗೆ ಆಗಾಗ್ಗೆ ಯಾವಾಗಾದರೂ ಒಮ್ಮೊಮ್ಮೆ ಒಂದು ಮುಷ್ಟಿ ಹಿಮಾಲಯನ್ ಸಾಲ್ಟ್ ಅಥವಾ ಕಲ್ಲುಪ್ಪನ್ನು ಬೆರೆಸಿ ಆ ನೀರಿಂದ ಸ್ನಾನ ಮಾಡೋದು ಕೂಡ ನಮ್ಮ ಆಹಾರವನ್ನು ಸ್ವಚ್ಛಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಆವಾಗವಾಗ ಮೇಲಿಂದ ಸುರಿಯುವಂತಹ ನೀರು ಅಥವಾ ಜಲಪಾತದ ಕೆಳಗೆ ನಿಲ್ಲೋದು ಕೂಡ ನಮ್ಮ ಆಹಾರವನ್ನು ಸ್ವಚ್ಛಗೊಳಿಸೋದ್ರಲ್ಲಿ ಒಂದು ಒಳ್ಳೆಯ ವಿಧಾನ. ತೀರ್ಥಕ್ಷೇತ್ರಕ್ಕೆಲ್ಲ ಹೋದಾಗ ಹರಿಯುವ ನದಿಯಲ್ಲಿ ಮುಳುಗಿ ಏಳೋದಕ್ಕೆ ಹೇಳ್ತಾರೆ, ಇದು ಕೂಡ ನಮ್ಮ ಆಹಾರವನ್ನು ಸ್ವಚ್ಛಗೊಳಿಸುವಂಥ ಒಂದು ವಿಧಾನ. ಹರಿಯುವ ನೀರಿನಲ್ಲಿ ಈಜಾಡೋದ್ರಿಂದ ಕೂಡ ನಮ್ಮ ಪ್ರಭಾವಳಿ ಸ್ವಚ್ಛ ಆಗುತ್ತೆ. ಇನ್ನು ನೋಡಿರ್ತೀವಿ ನಾವು, ಅಯ್ಯಪ್ಪ ಸ್ವಾಮಿ ಭಕ್ತರು ಬೆಳಗ್ಗೆ ಎದ್ದು ಕೊರೆಯುವ ಚಳಿಯಲ್ಲಿ ತಣ್ಣೀರನ್ನು ತಲೆ ಮೇಲೆ ನೇರವಾಗಿ ಸುರ್ಕೊಳ್ಳೋದನ್ನು ನೋಡ್ಬೋದು. ಇದು ಕೂಡ ನಮ್ಮ ಪ್ರಭಾವಳಿಯನ್ನು ಸ್ವಚ್ಛಗೊಳಿಸ್ಕೊಳ್ಳುವಂತಹ ಒಂದು ಅತ್ಯುತ್ತಮವಾದಂತಹ ವಿಧಾನ ಆಗಿದೆ. ಇನ್ನು ಕೆಲವೊಮ್ಮೆ ನದಿ ತಟಕ್ಕೆ ಹೋದಾಗ ಸ್ನಾನ ಮಾಡೋಕ್ಕಾಗದೇ ಇದ್ದರೂ ಕೂಡ ನೀರನ್ನ ಕೈಯಲ್ಲಿ ತಗೊಂಡು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದನ್ನು ನೀವು ನೋಡಿರ್ಬೋದು. ಮತ್ತು ಕೆಲವೊಂದು ದೇವಸ್ಥಾನಗಳು ಕೂಡ ನೀವು ತೀರ್ಥ ಪ್ರೋಕ್ಷಣೆ ಮಾಡೋದನ್ನು ನೋಡ್ಬೋದು. ಇದು ಕೂಡ ನಮ್ಮ ಆಹಾರವನ್ನು ಸ್ವಚ್ಛಗೊಳಿಸುವಂತಹ ಒಂದು ವಿಧಾನ ಆಗಿದೆ. ಹಳೆ ಕಾಲದಲ್ಲಿ ಯಾರಿಗಾರು ಹುಷಾರಿಲ್ಲದಾಗ ಒಂದು ಚೊಂಬು ನೀರು ತೊಗೊಂಡು ಅದನ್ನು ತಲೆ ಸುತ್ತ ಸುಳಿಯೋದನ್ನು ನೋಡಿರ್ತೀರಿ. ಅದು ಕೂಡ ನಮ್ಮ ಪ್ರಭಾವಳಿಯನ್ನು ಸ್ವಚ್ಛಗೊಳಿಸುವಂತಹ ಒಂದು ವಿಧಾನ ಆಗಿದೆ. ಮೊದಲೆಲ್ಲ ಮಕ್ಕಳು ಹೊರಗಡೆ ಹೋಗಿ ಬಂದಾಗ, ಹಾಗೆಯೇ ಮದುಮಕ್ಕಳು, ಅಂದರೆ ಈಗ ತಾನೇ ಮದುವೆ ಆಗಿರುವಂಥ ಮದುಮಕ್ಕಳು ಮನೆ ಒಳಗಡೆ ಬರುವಂಥ ಸಂದರ್ಭದಲ್ಲಿ ನೀರಿಗೆ ಸುಣ್ಣ, ಅರಿಶಿಣ ಮೊದಲಾದಂಥದ್ದನ್ನ ಮಿಕ್ಸ್ ಮಾಡಿ ಅದರಿಂದ ನಿವಾಳಿಸುವಂತಹ ಒಂದು ಕ್ರಮ ಇತ್ತು. ಅದಕ್ಕೆ ಓಕ್ಲಿ ತೆಗೆಯೋದು ಅಂತ ಹೇಳ್ತಾರೆ. ಅದು ಕೂಡ ನಮ್ಮ ಆಹಾರವನ್ನು ಕ್ಲೆನ್ಸ್ ಮಾಡುವಂತಹ ಒಂದು ವಿಧಾನ ಆಗಿರುತ್ತೆ. ಹಾಗೆಯೇ ಇದೆಲ್ಲ ನೀರಿನಿಂದ ನಾವು ನೀರನ್ನು ಉಪಯೋಗಿಸ್ಕೊಂಡು ನಮ್ಮ ಆಹಾರನ ಕ್ಲೆನ್ಸ್ ಮಾಡುವಂಥ ವಿಧಾನ. ಆದರೆ ಗಾಳಿಯಿಂದ ನೋಡಿರ್ಬೋದು ನೀವು, ಯಾವುದಾದ್ರು ಒಂದು ಪರ್ವತದ ಮೇಲೆ ಹೋದಾಗ ಅಲ್ಲಿ ಬೀಳುವಂಥ ಗಾಳಿಗೆ ಮೈಯೊಡ್ಡಿ ನಿಂತ್ಕೊಂಡ್ರೆ ನಿಮ್ಮಲ್ಲಿ ಒಂದು ರೀತಿಯಾದ ಉತ್ಸಾಹ ಮತ್ತು ಉಲ್ಲಾಸ ಉಂಟಾಗುತ್ತೆ. ಇನ್ನು ಕೆಲವೊಮ್ಮೆ ಯಾವುದಾದ್ರೂ ಉದ್ಯಾನವನದಲ್ಲಿ ಅಡ್ಡಾಡ್ತಿರುವಾಗ ಅಲ್ಲಿ ತಣ್ಣನೆ ಗಾಳಿಗೆ ನಿಮ್ಮ ಮೈ ಮತ್ತು ಮನಸ್ಸು ಪ್ರಫುಲ್ಲವಾಗುವುದನ್ನು ನೋಡ್ಬೋದು. ಇದೆಲ್ಲವೂ ಕೂಡ ಗಾಳಿಯಿಂದ ನಮ್ಮ ಪ್ರಭಾವಳಿಯನ್ನು ಸ್ವಚ್ಛಗೊಳಿಸಿಕೊಳ್ಳುವಂತಹ ಒಂದು ವಿಧಾನ. ಇನ್ನು ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿ ಪೂಜೆ ಮಾಡುವಾಗ ದೇವರಿಗೆ ಆರತಿಯನ್ನು ಬೆಳಗ್ಗೆ ಅದನ್ನು ನಮ್ಮ ಮುಂದೆ ಹಿಡಿದ್ರೆ ಹಾಗೆ ಆ ಆರತಿಯ ಬಿಸಿಯನ್ನು ನಮ್ಮ ಕೈಗಳಲ್ಲಿ ತಗೊಂಡು ನಾವು ಕಣ್ಣಿಗೆ ಮತ್ತು ತಲೆಗೆ ಪೂಸ್ಕೊಳ್ಳೋದನ್ನು ನೋಡಿರ್ತೀವಿ. ಅದು ಕೂಡ ನಮ್ಮ ಪ್ರಭಾವಳಿಯನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕೆ ಒಂದು ವಿಧಾನ. ಇನ್ನು ಕೆಲವು ದೈವಗಳನ್ನು ಆರಾಧಿಸುವಂತಹ ಸಂಪ್ರದಾಯಗಳಲ್ಲಿ ವರ್ಷಕ್ಕೊಮ್ಮೆ ಕಟ್ಟಿಗೆಯನ್ನು ಕೂಡಿಬಿಟ್ಟು ಬೆಂಕಿಯನ್ನು ಉರಿಸಿ ಅದನ್ನು ಕೆಂಡವನ್ನಾಗಿ ಮಾಡಿ ಅದರ ಮೇಲೆ ಜನಗಳು ನಡೆದಾಡುವಂತಹ ಕ್ರಮ ಇದೆ. ಹಾಗೆ ಸಂಕ್ರಾಂತಿ ಸಮಯದಲ್ಲಿ ಹಸುಗಳಿಗೆ ಕಿಚ್ಚು ಹಾಯಿಸುವಂಥ ಪದ್ಧತಿ ಕೂಡ ಇದೆ. ಇದೆಲ್ಲವೂ ಕೂಡ ನಮ್ಮ ಆಹಾರವನ್ನು ಬೆಂಕಿಯಿಂದ ನಮ್ಮ ಆಹಾರವನ್ನು ಸ್ವಚ್ಛಗೊಳಿಸುವಂತಹ ಒಂದು ಕ್ರಮ ಆಗಿದೆ.
ಮೊದಲೆಲ್ಲ ಮನೆಗಳಲ್ಲಿ ಮಕ್ಕಳು ಹಠ ಮಾಡ್ತಿದ್ರೆ ಅಥವಾ ದಿನನಿತ್ಯ ಕೆಲವು ಪೊರಕೆ ಕಡ್ಡಿಗಳಿಗೆ ಬೆಂಕಿ ತಾಗಿಸಿ ಅದರಿಂದ ದೃಷ್ಟಿ ನಿವಾಳಿಸುವುದನ್ನು ನೀವು ನೋಡಿರ್ತೀರಿ. ಅದು ನಮ್ಮ ಆರ ಸ್ವಚ್ಛಗೊಳಿಸುವಂತಹ ವಿಧಾನವೇ ಆಗಿದೆ. ಹಾಗೆಯೇ ಇನ್ನು ದೇವಾಲಯಗಳಲ್ಲಿರುವಂತಹ ಗಂಟೆಗಳ ಶಬ್ದವು ಏನು ಉತ್ಪತ್ತಿ ಮಾಡುವಂತಹ ತರಂಗಾಂತರ ಇರುತ್ತೆ, ಅದು ನಮ್ಮ ಆರವನ್ನು ಕ್ಲೆನ್ಸ್ ಮಾಡುತ್ತೆ. ನಿಮಗೆ ಬೇಸರ ಆಗಿರುವಾಗ, ಆಲಸ್ಯ ಉಂಟಾದಾಗ ಶಾಸ್ತ್ರೀಯ ಸಂಗೀತ, ಅದರಲ್ಲಿಯೂ ವಾದ್ಯ ಸಂಗೀತಗಳನ್ನ ನೀವು ಕೇಳಿಸಿದ್ರೆ ಅದು ನಿಮ್ಮ ಆರದಲ್ಲಿರುವಂತಹ ನಕಾರಾತ್ಮಕತೆಯನ್ನು ನಿವಾರಣೆ ಮಾಡುತ್ತೆ. ಇನ್ನು ಕೇಳಿರ್ತೀರಿ ಟಿಬೇಟನ್ ಬೆಲ್ ಅಂತ ಹೇಳಿರ್ತೀರಿ, ಅದು ಒಂದು ಬೌಲ್ ಥರ ಇರುತ್ತೆ. ಅದರಲ್ಲಿ ವಿವಿಧ ತರಂಗಾಂತರಗಳ ಶಬ್ದಗಳಿರುವಂತಹ ಬೌಲ್ಗಳಿಂದ ಬೇರೆ ಬೇರೆ ರೀತಿಯಾದಂಥ ಶಬ್ದಗಳನ್ನು ಉಂಟು ಮಾಡಿ ಅದರಿಂದ ನಮ್ಮ ನಕಾರಾತ್ಮಕ ಪ್ರಭಾವಳಿಯನ್ನು ಹೀಲ್ ಮಾಡ್ಬೋದು. ನಿತ್ಯ ಧ್ಯಾನ ಮಾಡ್ತಾ ಹೋದಾಗ ನಿಮ್ಮ ಮುಖದಲ್ಲಿ ಒಂದು ಕಳೆ ಬಂದಿದೆ, ತೇಜಸ್ಸು ಬಂದಿದೆ ಅಂತ ಯಾರಾದರೂ ಗುರುತಿಸಿದ್ರೆ ಅದು ನಿಮ್ಮ ಪ್ರಭಾವಳಿಯಲ್ಲಿರುವಂತಹ ನಕಾರಾತ್ಮಕತೆ ಕಳೆದು ಸಕಾರಾತ್ಮಕತೆ ಬಂದಿರುವಂತಹ ಗುರುತು. ಇನ್ನು ರೇಖಿ ಅಭ್ಯಾಸ ಮಾಡುವವರ ಚಕ್ರಗಳು ಸಮತೋಲನಗೊಳ್ಳುತ್ತೆ, ಆದ್ದರಿಂದ ಅವರ ಆರ ದಿನದಿನಕ್ಕೂ ಸಕಾರಾತ್ಮಕವಾಗ್ತಾ ಹೋಗುತ್ತೆ. ಹಾಗೆ ರೇಖಿ ಅಭ್ಯಾಸ ಮಾಡೋರು ತಮ್ಮ ಆರ ಹಾಗೂ ಇತರರ ಆರವನ್ನು ಸ್ವಚ್ಛಗೊಳಿಸುವಂತಹ ವಿಧಾನವನ್ನು ಕಲಿತುಕೊಂಡಿರ್ತಾರೆ. ಚಕ್ರಗಳ ಸಮತೋಲನ, ಪ್ರಭಾವಳಿಯ ಸಮತೋಲನ ಹಾಗೂ ಸ್ವಚ್ಛಗೊಳಿಸೋದಕ್ಕೆ, ಅದಕ್ಕೆ ಶಕ್ತಿ ತುಂಬಿ ಆರವನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ, ಇಂಥ ಎಲ್ಲ ವಿಷಯಗಳಿಗೆ ರೇಖಿ ಒಂದು ಅತ್ಯುತ್ತಮವಾದಂತಹ ವಿಧಾನ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಇನ್ನು ಸೂರ್ಯ ನಮಸ್ಕಾರ ಮಾಡೋದರಿಂದ, ಸೂರ್ಯನ ಬೆಳಕಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಳೋದ್ರಿಂದ, ದಿನನಿತ್ಯ ಪ್ರಾಣಾಯಾಮನ ಅಭ್ಯಾಸ ಮಾಡೋದರಿಂದ, ಯಾವುದಾದ್ರೂ ಮಂತ್ರ ಜಪದ ಸಾಧನೆ ಮಾಡೋದರಿಂದ ಕೂಡ ನಮ್ಮಲ್ಲಿರುವಂತಹ ನಕಾರಾತ್ಮಕ ಆರವನ್ನು ನಾವು ಕ್ಲೆನ್ಸ್ ಮಾಡ್ಕೋಬೋದು. ಇದಿಷ್ಟು ಆರದ ಬಗ್ಗೆ, ಪ್ರಭಾವಳಿಯ ಬಗ್ಗೆ ನಾನು ಹೇಳಬೇಕಿದ್ದ ಹಾಗೂ ನೀವು ತಿಳ್ಕೋಬೇಕಾಗಿರುವಂತಹ ವಿಷಯ ಆಗಿತ್ತು. ಈ ವಿಷಯ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನುಮಾನಗಳೇನಾರಿದ್ದರೆ ಕಮೆಂಟ್ ಮಾಡ್ಬೋದು. ನಮಸ್ಕಾರ, ನಾನು ರವಿ, ರೇಖಿ ಮಾಸ್ಟರ್, ಹಿಪ್ನಾಟಿಸ್ಟ್, ನ್ಯೂಮರಾಲಜಿಸ್ಟ್. ಧನ್ಯವಾದಗಳು.